कल्याणम् आरोग्यं धनसम्पदम्। ಮಾನಸಿಕ ಆರೋಗ್ಯ, ವ್ಯಕ್ತಿತ್ವ ವಿಕಸನ ಮುಂತಾದ ವಿಚಾರಗಳ ಬಗ್ಗೆ ಒಂದು ರೀತಿ ಪ್ರಾಯೋಜನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ದುಡಿಸ್ಕೊಳ್ತಾ ಇದ್ದೀವಿ ಅಂತ ನನಗೆ ಲಕ್ಷ್ಮೀ ಶಶಿಕುಮಾರ್ ಅವರು ಹೇಳಿದರು. ಆಗ ಇಂಥವ್ರ ಜೊತೆ ನಾನು ಒಬ್ಬ ವ್ಯಕ್ತಿತ್ವ ವಿಕಸನ ತಜ್ಞನಾಗಿ ಗುರುತಿಸ್ಕೊಳ್ಳೋಣ ಅನ್ನುವ ದೃಷ್ಟಿಯಿಂದ ಜೊತೆಗೆ ಈ ಒಂದು ಕಾರ್ಯಕ್ರಮದ ಶುಭಾರಂಭವಾಗಲಿ. ಮತ್ತು ಮಾನಸಿಕ ಆರೋಗ್ಯ ಇವತ್ತು ದ ನೀಡ್ ಆಫ್ ದಿ ಅವರ್ ಆಗಿದೆ. ಯಾಕೆಂದರೆ ಸುಮಾರು ಜನ ನಿಮ್ಮೆನ್ಸಲ್ಲಿರೋರು ಅಷ್ಟೇ ಮಾನಸಿಕವಾಗಿ ಆರೋಗ್ಯದಿಂದ ಇಲ್ಲ ಅಂತ ಅಂದ್ಕೋಬೇಡಿ. ಹಾಸ್ಪಿಟ್ಲಲ್ಲಿ ಇಲ್ಲದೆ ಇರೋ ಹೊರಗಡೆ ಇರೋರು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಮಾನಸಿಕ ತುಮುಲಗಳಿಂದ ಬಳಲ್ತಾ ಇದ್ದಾರೆ ಅಂತ ಗಮನಿಸಿದ್ದೇನೆ. ಮೈಂಡ್ ಯುವರ್ ಮೈಂಡ್, ಮೈಂಡ್ ವಿಲ್ ಮೈಂಡ್ ಯು ಅಂತೀವಿ. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅಂತೀವಿ. ಆ ಓಪನ್ ಆಗೋದಕ್ಕೆ ಕೆಲವು ಸಂಸ್ಥೆಗಳು, ವ್ಯಕ್ತಿಗಳು ನೆರವಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಆರಂಭ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಎಲ್ಲರ ಮಾನಸಿಕ ಆರೋಗ್ಯ ನನಗೆ ಇತ್ತೀಚೆಗೆ ಅರಿವಾಗಿದೆ. ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆಯನ್ನು ಎಲ್ಲರೂ ನಾವು ಕೊಡೋಣ. ಆವಾಗ ನಮಗೇನಾಗುತ್ತೆ, ಬದುಕಿನಲ್ಲಿ ಒಂದು ಉದ್ದೇಶ ಸಿಗ್ತದೆ. ಆ ಉದ್ದೇಶದ ಜೊತೆಗೆ ನಮ್ಗೆ ಆಟೋಮೆಟಿಕಲಿ ಲೈಫ್ ಅಂದರೆ ಇಷ್ಟೇನಾ ಅಂತಲೂ ಗೊತ್ತಾಗುತ್ತೆ. ಲೈಫು ನಮ್ಮದೇನಾ ಅಂತ ನಾವು ಮಾಡ್ಕೋಬೇಕಾಗುತ್ತೆ. ಸ್ವಯಂ ಅರಿವು ಎಲ್ಲರಲ್ಲಿ ಮುಖ್ಯ. ಈ ಸ್ವಯಂ ಅರಿವನ್ನು ಮೂಡಿಸ್ಕೊಂಡು ನಮ್ಮ ಜೀವನದಲ್ಲಿ ಇರುವಷ್ಟು ದಿನ ನೆಮ್ಮದಿ, ಶಾಂತಿ, ಸುಖದಿಂದ ಇರಬೇಕು ಅಂದರೆ ನಾವು ಮಾನಸಿಕವಾಗಿ ಆರಾಮಾಗಿರಬೇಕು. ಧನ್ಯವಾದ. ನಾನು ಲಕ್ಷ್ಮೀ ಶಶಿಕುಮಾರ್ ಅಂತ. ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆ್ಯಂಡ್ ಸೈಕೋಥೆರಪಿಸ್ಟ್. ನಾನು ಒಂದು 18 ವರ್ಷದಿಂದ ಈ ಸರ್ವಿಸಲ್ಲಿದ್ದೀನಿ. ಒಂದು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕ್ರಿಯೇಟ್ ಮಾಡೋದು, ಸ್ಟೂಡೆಂಟ್ಸ್ಗೆ ಇದು. ನಮ್ಮಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಕಮ್ಮಿ ಅಂತ ಇದೆ. ಇದರಲ್ಲಿ ಮೆಂಟಲ್ ಹೆಲ್ತ್ ಅಂತ ಬಂದಾಗ, ಜ್ವರ ಬಂದಾಗ ಮಾತ್ರ ಫಿಸಿಷಿಯನ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ಮೆಡಿಸಿನ್ಸ್ ತೊಗೊಳ್ತಾರೆ. ಬಟ್ ವೆನ್ ಇಟ್ ಈಸ್ ಕಮ್ಸ್ ಟು ಮೆಂಟಲ್ ಹೆಲ್ತ್, ಅವರು ಡಿಪ್ರೆಷನ್ ಆದಾಗ, ಒಂದು ಆ್ಯಂಗ್ಸೈಟಿ ಆದಾಗ, ಒಬ್ಬರು ಸೈಕ್ಯಾಟ್ರಿ ಅಥವಾ ಒಂದು ಸೈಕಾಲಜಿಸ್ಟ್ ಹತ್ರ ಹೋದಾಗ ಹಿಂದೆ ಜರಿತಾರೆ ಅವರು. ಯಾಕಂತ ಹೇಳಿದ್ರೆ ಇಟ್ಸ್ ಲೈಕ್ ಎ ಸ್ಟಿಗ್ಮಾ. ನನಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಸೊ ಇದರಿಂದ ಯಾರಾದರೂ ನನ್ನ ಕೀಳಾಗಿ ನೋಡ್ತಾರೇನೋ ಅನ್ನೋ ಒಂದು ಮಟ್ಟಕ್ಕಿಂತ ಅವರು ಅಲ್ಲಿರೋ ಪ್ರಾಬ್ಲಮ್ನ ಅವಾಯ್ಡ್ ಮಾಡಿಕೊಂಡು ಅವರು ಸಪ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಫೀಲಿಂಗ್ಸ್ನ. ಸೊ ಇದರ ಉದ್ದೇಶ, ನನ್ನ ಸಮಸ್ಯೆ ಉದ್ದೇಶ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾನು ಇವಾಗ ಸಂಸ್ಥೆನ ಶುರು ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಈ ಮೆಂಟಲ್ ಹೆಲ್ತ್ನ ಬಗ್ಗೆ ತಪ್ಪಾಗಿರೋ ಇದು ಸ್ಟಿಗ್ಮಾ ಏನಿದೆ ಅದನ್ನು ರಿಮೂವ್ ಮಾಡಿಬಿಟ್ಟು ಎಲ್ಲರೂ ಕಾನ್ಫಿಡೆಂಟಾಗಿ ಬಂದುಬಿಟ್ಟು ಮೆಂಟಲಾಗಿ ಹೆಲ್ದಿಯಾಗಿ ಆರಾಮಾಗಿ ಅವರು ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಂದ್ರೆ ನನ್ನ ಉದ್ದೇಶ. ಆ್ಯಂಡ್ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಲೇ ಕೌನ್ಸಿಲರ್ನ ಕ್ರಿಯೇಟ್ ಮಾಡಬೇಕನ್ನೋದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತದೆ. ಥ್ಯಾಂಕ್ ಯು. 8 ಇಯರ್ಸಿಂದ ಸರಿ ಹೌದು ಸರ್. ನಾನು ಸಮಾಧಾನ ಕೌನ್ಸಿಲಿಂಗ್ ಸೆಂಟರ್ ಡಾಕ್ಟರ್ ಸಿಯಾಸಿ ವರ್ಕ್ ಮಾಡ್ತಾ ಇದ್ದೀನಿ. 5 ಇಯರ್ಸ್ ಎಕ್ಸ್ಪೀರಿಯನ್ಸಿಂದ. ಬೇಸ್ಡ್ ಆನ್ ದಟ್ ನಾನು ಇಂಡಿಜೋ ಹಾಸ್ಪಿಟ್ಲಲ್ಲೂ ವರ್ಕ್ ಮಾಡ್ತಾ ಇದ್ದೆ ಆ್ಯಸ್ ಎ ಕೌನ್ಸಿಲರ್ ಆಗಿಬಿಟ್ಟು. ಅಲ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸು ತುಂಬ ನೋಡ್ತಾ ಇದ್ದೆ ನಾನು. ಯಾಕಂತ ಹೇಳಿದ್ರೆ ಅವ್ರಿಗೆ ಮಾನಸಿಕವಾದ ಕಾಯಿಲೆ ಇರುತ್ತೆ, ಬಟ್ ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಸುಮ್ಮನೆ ಅಡ್ಮಿಟ್ ಆಗ್ತಾ ಇರ್ತಾರೆ. ನನಗೆ ಫೀವರ್ ಇದೆ, ನನಗೆ ಜ್ವರ ಇದೆ, ನನ್ನ ನಡ್ಕ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಯಾರು ಗುರುತಿಸ್ತಾ ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು ಟೆಸ್ಟ್ಗಳು ಮಾಡಿಕೊಂಡು ಬರ್ತಾ ಇರ್ತಾರೆ, ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಬಟ್ ಒಂದು ಥೆರಪಿ ಅಂತ ಬಂದಾಗ, ಒಂದು ಕೌನ್ಸಿಲಿಂಗ್ ಅಂತ ಬಂದಾಗ, ಅದನ್ನು ವಿತೌಟ್ ಟ್ರೀಟ್ಮೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಅವರ್ ಮೆಂಟಲ್ ಹೆಲ್ತ್ ಅಂತ ಒಂದು ನನ್ನ ಅನಿಸಿಕೆ. ಡಿಸಪಾಯಿಂಟ್ ಆಗ್ತಿದೆ. ಸೊ ಅದರಿಂದನೂ ಮಾನಸಿಕ ತೊಂದರೆಗಳು ಶುರುವಾಗುತ್ತೆ. ಲೈಕ್ ಫೋಬಿಯಾ ಆಗಿರ್ಬೋದು, ಪ್ಯಾನಿಕ್ ಅಟ್ಯಾಕ್ಸ್ ಆಗಿರ್ಬೋದು, ಒಂದು ಏನು ಡಿಪ್ರೆಷನ್ ಆಗಿರ್ಬೋದು. ಈ ಥರ ಕೆಲವೊಂದು ತುಂಬ ಜನ ಇದಕ್ಕೆಲ್ಲ ಡ್ರಗ್ಗೆಲ್ಲ ಅಡಿಕ್ಟ್ ಆಗಿರ್ತಾರಲ್ಲ, ಸೊ ಅವರೂ ಅದಕ್ಕೆ ಒಂದು ಇದಾಗ್ತಾರೆ. ಥ್ಯಾಂಕ್ ಯು. CR ಚಂದ್ರಶೇಖರ್ ಅಂತ, ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕ, ನಿಮ್ಮ ಸಂಸ್ಥೆ ಬೆಂಗಳೂರು. ಈಗ ಕಳೆದ 17 ವರ್ಷಗಳಿಂದ ನಾವು ಸಮಾಧಾನ ಆಪ್ತ ಸಲಹಾ ಕೇಂದ್ರ ಅಂತ ಒಂದು ಉಚಿತವಾದಂಥ ಸಲಹಾ ಕೇಂದ್ರವನ್ನು ನಡೆಸ್ತಾ ಇದ್ದೇವೆ. ಇದುವರೆಗೂ 35,000ಕ್ಕಿಂತ ಹೆಚ್ಚು ಜನ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಬೆಂಗಳೂರಿನ ಮೂಲೆಯಿಂದ ಬಂದಿದ್ದಾರೆ. ಯಾಕೆಂದರೆ ಬದುಕು ಬಹಳ ಸಂಕೀರ್ಣ ಆಗ್ತಾ ಇದೆ. ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಸಮಾಧಾನ ಇಲ್ಲ. ಹಾಗೆ ಮುಖ್ಯವಾಗಿ ನಮ್ಮ ನವ ಯುವಕರು, ಯುವತಿಯರು. ಏಕೆಂದರೆ ಇದು ಅತ್ಯಂತ ಒಂದು ಮಾರ್ಕ್ಸ್ 90, 95, 98 ತೆಗೆದು ಕಮ್ಮಿನೇ. ಹಾಗೆ ಭವಿಷ್ಯ ಗೊತ್ತಿಲ್ಲ, ಕೆಲಸ ಸಿಗುತ್ತೋ ಗೊತ್ತಿಲ್ಲ, ಎಷ್ಟು ಸಂಬಳ ಸಿಗುತ್ತೋ ಗೊತ್ತಿಲ್ಲ. ಹಾಗಾಗಿ
ಹಾಗೆ ಕೌಟುಂಬಿಕ ಬಂಧನಗಳು ಬಹಳ ಕಡಿಮೆ ಆಗ್ತಾ ಇದೆ, ಬಹಳ ಶಿಥಿಲವಾಗ್ತಾ ಇದೆ. ಈ ದೃಷ್ಟಿಯಿಂದ ನಮ್ಮ ಹದಿಹರೆಯದವರು ಹಾಗೆ ಯುವಕರು ಸಾಕಷ್ಟು ಅನಾರೋಗ್ಯಕರ ಹವ್ಯಾಸಗಳಿಗೆ ಒಳಗಾಗ್ತಿದ್ದಾರೆ. ಒಂದು ಮೊಬೈಲ್ ಅಡಿಕ್ಷನ್, ನಮ್ಮ 70% ಜನ ಮೊಬೈಲು ಮತ್ತು ಇಂಟರ್ನೆಟ್ ಅಡಿಕ್ಷನ್. ಹಾಗೆ ಎರಡನೇದು ಬೆಂಗಳೂರು ಈಗ ಅಡ್ಡ ಆಗಿಬಿಟ್ಟಿದೆ ಯಾವುದಕ್ಕೆ, ಗಾಂಜಾ, ಅಫೀಮು, ಅನೇಕ ಮೊನ್ನೆ ವರ್ಲ್ಡ್ ಡ್ರಗ್ ಅವೇರ್ನೆಸ್ ಡೇ ಮಾಡಿದ್ವಿ. ಏಕೆಂತಂದರೆ ಬೆಂಗಳೂರಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, 60% ಯುವಕ ಯುವತಿಯರು ಇಲ್ಲ ಸ್ಮೋಕಿಂಗು, ಡ್ರಿಂಕಿಂಗು, ಇಲ್ಲ ಗಾಂಜಾ, ಡೋಪಿಂಗು ಒಳಗಾಗ್ತಿದೆ. ಯಾಕಂದರೆ ಅದೊಂದೇ ಅವರಿಗೆ ಸುಲಭವಾದಂಥ ಎಸ್ಕೇಪ್ ಮೆಕ್ಯಾನಿಸಮ್. ಮತ್ತು ಈ ಎಲ್ಲ ಮಾದಕ ವಸ್ತುಗಳು ಇಡೀ ನಮ್ಮ ದೇಹವನ್ನು ಹಾಳು ಮಾಡುತ್ತೆ, ನಾಶ ಮಾಡುತ್ತೆ, ಕುಟುಂಬವನ್ನು ನಾಶ ಮಾಡುತ್ತೆ, ಹಾಗೆ ಮೆದುಳು ಮನಸ್ಸನ್ನು ನಾಶ ಮಾಡುತ್ತೆ. ಆ ದೃಷ್ಟಿಯಿಂದ ನಮ್ಮ ಯುವಜನರಿಗೆ ಅವರೇ ನಮ್ಮ ದೇಶದ ಆಶಾದೀಪಗಳು, ಕುಟುಂಬದ ಆಶಾದೀಪಗಳು. ಹಾಗಾಗಿ ಹದಿಹರೆಯದ ಹುಡುಗಿಯರು, ಮುಖ್ಯವಾಗಿ SSC ಬರ್ತಕ್ಕಂಥವ್ರು, PUC ಬರ್ತಕ್ಕಂಥವ್ರು, ಕಾಲೇಜು ಬರ್ತಕ್ಕಂಥವ್ರು, ಅವರಿಗೆ ಜೀವನ ಕೌಶಲ ಹೇಗೆ ಬದುಕಬೇಕು, ಹೇಗೆ ನೈತಿಕ ಮಾರ್ಗದಿಂದ ಸಂಪಾದನೆ ಮಾಡಿ, ಹಾಗೆ ಸಂಪಾದನೆ ಮಾಡಿ ವಿಚಕ್ಷಣೆಯಿಂದ ಖರ್ಚು ಮಾಡಿ ಸಂತೋಷಕರ ಜೀವನ ಮಾಡೋದು ಹೇಗೆ ಅಂತ ಅದು ಕಲಿಬೇಕಾಗುತ್ತೆ. ಭಾಳ ದುರದೃಷ್ಟ ಅಂದರೆ ನಮ್ಮ ಕಾಲೇಜುಗಳಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾರ್ಕ್ಸ್ ತೆಗಿ ಟಾಪರ್ ಆಗಷ್ಟೇ. ಹಾಗಾಗಿ ಈ ಒಂದು ಆಪ್ತ ಸಲಹಾ ಕೇಂದ್ರ, ಆಪ್ತ ಸಲಹಾ ಸಮಾಲೋಚನೆಗಳು ಬಹಳ ಅವಶ್ಯಕತೆ ಆಗಿದೆ. ಪ್ರತಿ ಶಾಲೆಯಲ್ಲಿ, ಪ್ರತಿ ಕಾಲೇಜಿನಲ್ಲಿ ಆಪ್ತ ಸಮಾಲೋಚಕರು ನಮ್ಮ ನಿಮ್ಮಾನ್ಸಿಂದ ಸುಮಾರು 25,000 ಟೀಚರ್ಸ್ಗೆ ನಾವು ತರಬೇತಿ ಕೊಟ್ಟಿದ್ದೇವೆ. 25,000 ಟೀಚರ್ಸ್ಗೆ. ಯಾಕಂದರೆ ಟೀಚರ್ಸು ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಆ ದೃಷ್ಟಿಯಿಂದ ಹಾಗೆಯೇ ಈ NGOಗಳು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸು, ವಾಲಂಟಿಯರ್ ಆರ್ಗನೈಸೇಷನ್ಸು ಈ ಆಪ್ತ ಸಮಾಲೋಚನಾ ಸರ್ವಿಸಸ್ನ ಕೊಡುವಂಥದ್ದು. ಪ್ರತಿ ಮೊಹಲ್ಲಾದಲ್ಲಿ, ಪ್ರತಿ ಬಡಾವಣೆಯಲ್ಲಿ, ಪ್ರತಿ ಆಸ್ಪತ್ರೆಯಲ್ಲಿ, ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಈ ಕೌನ್ಸಿಲಿಂಗ್ ಸರ್ವಿಸಸ್ ಇರಬೇಕು. ಈಗ ನ್ಯಾಕ್ ಪ್ರಕಾರ ಕೌನ್ಸಿಲಿಂಗ್ ಸರ್ವಿಸ್ ಇರಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಈ ದೃಷ್ಟಿಯಿಂದ ನಾವು ಸಾಕಷ್ಟು ಕೆಲಸ ಮಾಡ್ತಿದ್ದೇವೆ. ನಮ್ಮ ಸಮಾನ ಸಂಘ ಕೂಡ 2,500 ಜನ ಜನಸಾಮಾನ್ಯರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ. ಬರೀ 12 ಭಾನುವಾರ ಬರಬೇಕಷ್ಟೇ ಅವರು. ನಂತರ ಅವರು ಯಾರಿಗೆ ಸಾಂತ್ವನ ಹೇಳಬೇಕು, ಹೇಗೆ ಸಾಂತ್ವನ ಹೇಳಬೇಕು, ಬುದ್ಧಿವಾದ ಹೇಳೋದು ಕೌನ್ಸಿಲಿಂಗ್ ಅಲ್ಲ. ಅವರ ಸಮಸ್ಯೆನ ಅರ್ಥ ಮಾಡಿಕೊಂಡು, ಮನಸ್ಸನ್ನು ಅರ್ಥ ಮಾಡಿಕೊಂಡು, ಹೇಗೆ ಅವರ ಮನಸ್ಸನ್ನು ನೆಮ್ಮದಿ ಮಾಡ್ಕೊಳ್ತಕ್ಕಂಥದ್ದು. 1.5 kg ಬ್ರೈನ್ ಇದೆ ನಮಗೆಲ್ಲ, ಸರಿಯಾಗಿ ಬಳಸೋದು ಹೇಗೆ. ಇಲ್ಲಾಂತಂದರೆ 1.5 kg ಬ್ರೈನ್ ಇದೆ ಅಂದರೆ ಬಹುಮುಖ್ಯ ಭಾಗಗಳೆಲ್ಲ ಬಳಕೆ ಬರೋದೇ ಇಲ್ಲ. ಆ ದೃಷ್ಟಿಯಿಂದ ಇವತ್ತೇನು ಸಂರಕ್ಷಣಾ ಒಂದು ಟ್ರಸ್ಟ್ನ ನಮ್ಮ ಲಕ್ಷ್ಮಿಯವರು ಶುರು ಮಾಡ್ತಿದ್ದಾರೆ, ಅವರು ಬೆಳಗ್ಗೆ ಶುರು ಮಾಡ್ತಿದ್ದಾರೆ. ಈ ಬೆಳಗಕ್ಕೆ ನಾನು ಶುಭ ಹಾರೈಸ್ತೇನೆ. ಅವರಿಂದ ಒಳ್ಳೆಯ ಕೆಲಸ ಆಗಲಿ, ಈ ಸಮಾಜದಲ್ಲಿ ಮತ್ತೆ ನೆಮ್ಮದಿ ಮತ್ತು ಸಮಾಧಾನ ಉಂಟಾಗಲಿ ಅಂತ ನಾನು ಬಯಸ್ತೇನೆ. ಹಾಗೆ ಸೋಲ್ ಸೆಮಿಕಂಡಕ್ಟರ್ ಕೋ ಲಿಮಿಟೆಡ್ ಹಾಗೂ ಸೋಲ್ ವಿಯೋಸಿಸ್ ಕೋ ಲಿಮಿಟೆಡ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ RC ಕೃಷ್ಣಾಚಾರ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಕರ್ನಾಟಕ ದಲಿತ ಜನಪರ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರುವ ಟ್ರಸ್ಟ್ನ ವತಿಯ ಅಧ್ಯಕ್ಷರು ಹಾಗೂ ಅವರ ಸಹಚರರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಚಪ್ಪಾಳೆಯ ಮೂಲಕ ತಿಳಿಸಬೇಕಾಗಿ ಕೋರಿದ್ದೇವೆ. ಸಂರಕ್ಷಣಾ ಸೇವಾ ಟ್ರಸ್ಟ್ನ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಇಂದು ನಾವೆಲ್ಲರೂ ಸಹ ಸಾಕ್ಷಿಯಾಗಿದ್ದೇವೆ. ಏರ್ ಇಂಡಿಯಾಯಿಂದ ನಾನು ಬೆಂಗಳೂರಿಗೆ ಬಂದೆ. ಕಿಡ್ನಿ ಫೌಂಡೇಶನ್ ಸೇರಿ 20 ವರ್ಷ ಬಡವರು ಸೇವೆ ಮಾಡಿದೆ. ಡಯಾಲಿಸಿಸ್, ಫ್ರೀ ಡಯಾಲಿಸಿಸ್ ಕರ್ನಾಟಕದ ನಾನೇ ಇಂಟ್ರೊಡ್ಯೂಸ್ ಮಾಡಿದೆ. 1975 ಜಯಪ್ರಕಾಶ್ ನಾರಾಯಣ ನಾನು ಬೆಲ್ಲೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಡಯಾಲಿಸಿಸ್ಗೆ. ವಾರಕ್ಕೆ 3 ಸತಿ ಬರೋರು.
ಚೆನ್ನೈಯಿಂದ ಬೆಂಗಳೂರು ಹೋಗ್ತೀನಿ. 79ನೇ ಹೊತ್ತಿರೋದು. ನಾನು ಬೆಂಗಳೂರಿಗೆ ಬಂದು 84 ಆಮೇಲೆ 20 ವರ್ಷ ಡೈರೆಕ್ಟ್ ಆಗಿದೆ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್. ಫ್ರೀ ಡಯಾಲಿಸಿಸ್ ಕರ್ನಾಟಕದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಬಡವ್ರಿಗೆ ಅಂತ. ತಿಂಗಳಿಗೆ 3,000 ಫ್ರೀ ಡಯಾಲಿಸಿಸ್ ಮಾಡ್ತಿದ್ದೆ. ಈಗ ನಾನು 86 ಇಯರ್ಸ್ ಆಗಿದೆ. ಆದರೂ ನಾನು ಫ್ರೀ ಕೌನ್ಸಲಿಂಗ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ. ಯಾರು ಕೌನ್ಸಲಿಂಗ್ ಬೇಕಾಗಿದ್ದರೆ ಫ್ರೀಯಾಗಿ ಸರ್ವಿಸ್ ಮಾಡ್ತಾಯಿದ್ದೀನಿ. ಅದು ನನ್ನದು ಹಾಬಿ. ಸರ್, ಓಕೆ. ಇವತ್ತು ನಮ್ಮ ಭವ್ಯ ಟ್ರಸ್ಟ್ ಬಗ್ಗೆ ಹೇಳೋದಾದರೆ ನಾನು ತುಂಬ ವರ್ಷದಿಂದ ಗೊತ್ತು, ಸ್ಟೂಡೆಂಟ್ ಆಗಿದ್ದರಿಂದ ಗೊತ್ತು. ಓಕೆ, ನಾನು ಹೇಳಿದ್ದೀನಿ ಇವ್ರಿಗೆ ಏನು ಬೇಕು ನಾನು ಅಸೋಸಿಯೇಟ್ ಆಗಿದ್ದೀನಿ. ಯಾವ ಪೇಷಂಟ್ I'm a HR professional and also a lay counselor. I'm associated with NIMHANS and also Samadhana, and I do social service activity as a CSR activity, giving back to the society with the help of stalwarts and industry experts, and also I support a lot of startup companies. So I thank Ms. Lakshmi Sridhar for this opportunity, for being here, and support her in whatever possible way I can as a women entrepreneur. So ನನ್ನ ಕಡೆಯಿಂದ ಎಲ್ಲ ಥರ ಸಲಹೆಗಳು ಅಥವಾ ವುಮೆನ್ ಎಂಟರ್ಪ್ರಿನರ್ಶಿಪ್ಗೆ ಸಪೋರ್ಟ್ ಸಿಸ್ಟಮ್ ಯಾವಾಗಲೂ ಇರುತ್ತೆ ಅಂತ ನಾನು. ಸಂರಕ್ಷಣಾ ಟ್ರಸ್ಟು ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದೆ. ನಮಗೆ ಎಲ್ಲರಿಗೂ ಇವತ್ತಿನ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ಮಾನಸಿಕ ಆರೋಗ್ಯ. ನಾವೆಲ್ಲರೂ ಹೆಲ್ತ್ ಬಗ್ಗೆ, ಫಿಸಿಕಲ್ ಹೆಲ್ತ್ ಬಗ್ಗೆ ತುಂಬಾ ಎಲ್ಲರೂ ಗಮನ ಬಂದಿದೆ, ಅವೇರ್ನೆಸ್ ಇದೆ, ತುಂಬ ಆರೋಗ್ಯದ ಕಾಳಜಿ ಎಲ್ಲರಿಗೂ ಇದೆ, ಮಾಡ್ತಾನೂ ಇದ್ದೀವಿ ಎಲ್ಲರೂ. ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಎಷ್ಟು ಜನ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಮನಸ್ಸು ಮತ್ತು ದೇಹ ಎರಡೂ ಒಂದು ದೇಹದ 2 ಅಂಗಾಂಗಗಳಿದ್ದಾಗೆ. ಅದು ಸರಿ ಇದ್ದರೆ ಮಾತ್ರ ಈ ನಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು LKG ಮಗುವಿಂದ ಹಿಡಿದು ಒಂದು ಹೌಸ್ ವೈಫ್ ಇರ್ಬೋದು, ಒಂದು ದೊಡ್ಡ ಉದ್ಯಮಿ ಇರ್ಬೋದು, ಪ್ರತಿಯೊಬ್ಬರಿಗೂ ಸಮಸ್ಯೆ ಇರೋದು ಮಾನಸಿಕ ಸಮಸ್ಯೆ ಹೊರತು ಆರೋಗ್ಯದ ಸಮಸ್ಯೆಗಿಂತ ಜಾಸ್ತಿ ಮಾನಸಿಕ ಸಮಸ್ಯೆ. ಮತ್ತು ಮನಸ್ಸು ಎಷ್ಟು ಗಟ್ಟಿ ಅಂತಂದರೆ ಮನಸ್ಸು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಮ್ಮ ದೇಹ ಅದನ್ನು ಮಾಡುತ್ತೆ. ಅದು ಮನಸ್ಸೇ ತುಂಬ ಮುಖ್ಯವಾದಂಥ. ನಾನು ಬೆಟ್ಟ ಹತ್ತಬೇಕು ಅಂತ ತೀರ್ಮಾನ ಮಾಡಿದ್ರೆ ಸಾಕು, ಬೆಟ್ಟ ಹತ್ಬೋದು. ಆದರೆ ತೀರ್ಮಾನನೇ ಮಾಡದೇ ಇದ್ದರೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ದಿನ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಮ್ಮ ಲಕ್ಷ್ಮಿಯವರು ಒಂದು ಸ್ಟೆಪ್, ಒಂದು ಹೆಜ್ಜೆ ಸೋಷಿಯಲ್ ಸರ್ವೀಸಲ್ಲಿ. ಈಗಿನ ಕಾಲದಲ್ಲಿ ಬೇಕಾದಷ್ಟು ಸೋಷಿಯಲ್ ಸರ್ವೀಸ್ ಇರುತ್ತೆ, ಆದರೆ ಇದು ತುಂಬ ವಿರಳವಾಗಿ ಸಿಗೋವಂಥ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡ್ಕೊಳ್ಳೋಕ್ಕೆ ಒಂದು ದಾಪುಗಾಲಿನ ಹೆಜ್ಜೆ ಇಟ್ಟಿದ್ದಾರೆ. ಐ ವಿಶ್ ಹರ್ ಆಲ್ ದ ಬೆಸ್ಟ್ ಆ್ಯಟ್ ದಿ ಸಂರಕ್ಷಣಾ ಟ್ರಸ್ಟ್. ಅ ಗ್ರೇಟ್ ಫ್ಯೂಚರ್ ಅಹೆಡ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನು ಪರಿಸರ ಚಂದ್ರಶೇಖರ್ ಅಂತ, CR ಚಂದ್ರಶೇಖರ್ ಅವರ ಸ್ಟೂಡೆಂಟ್, ಹಳೆ ವಿದ್ಯಾರ್ಥಿ, ಮತ್ತು ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೀನಿ, ಮತ್ತು ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತನಾಗಿ ಎಲ್ಲ ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರ್ತೀನಿ ಕರೆಂಟ್ ಅಫೇರ್ಸ್ ಬಗ್ಗೆ. ಇವತ್ತು ಸಂರಕ್ಷಣಾ ಅಂತಕ್ಕಂಥ ಸಂಸ್ಥೆಯ ಉದ್ಘಾಟನೆ ಆಗ್ತಾಯಿದೆ. ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಾನಸಿಕ ನೆಮ್ಮದಿ. ಎಲ್ಲರ ಹತ್ರ ದುಡ್ಡು ಹೆಚ್ಚಾಗಿದೆ, ಆತ್ಮಹತ್ಯೆ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ. ಆ ಕೆಲಸ ಸಂರಕ್ಷಣಾ ಸಂಸ್ಥೆಯಿಂದ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ನಗರಕ್ಕೆ ಎಷ್ಟು ಕೌನ್ಸಿಲಿಂಗ್ ಸೆಂಟರ್ ಬಂದರೂ ಕಡಿಮೆನೇ ಆಗ್ತಾಯಿದೆ. ಯಾಕೆ ಅಂತಂದರೆ ಇವತ್ತು ಎಲ್ಲಿ ಹಣ ಜಾಸ್ತಿ ಆಗ್ತಾ ಇದೆಯೋ ಅಲ್ಲಿ ಮಾನಸಿಕ ಅಸ್ವಸ್ಥತೆ ಹೆಚ್ಚಾಗಿ ಕಾಡ್ತಾ ಇದೆ. ನೆಮ್ಮದಿ, ಆನಂದ, ಆನೆ ಅಂತ ಹೇಳ್ತಾ ಇರ್ತೀನಿ. ಆನಂದ ಮತ್ತು ನೆಮ್ಮದಿ ಇಲ್ಲದೆ ಇರೋವಂಥ ಎಷ್ಟೇ ಒಂದು ಸಕ್ಸಸ್ಸು ನಿಜವಾದ ಫೇಲ್ಯೂರ್ ಆಗುತ್ತೆ. ನೀವು ನೆಮ್ಮದಿಯಾಗಿ ಹೋಗಿ ಮಲಗಿದಾಗ ನಿಮಗೆ ನಿದ್ದೆ ಬಂತು ಅಂತಂದರೆ ನಿಮ್ಮ ಆದಾಯ ಎಷ್ಟೇ ಇರ್ಬೋದು, ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಆದರೆ ಆದಾಯಕ್ಕೂ ನೆಮ್ಮದಿಗೂ ವ್ಯತ್ಯಾಸ ಇದೆ. ನೆಮ್ಮದಿ ಅಂತಕ್ಕಂಥ ದುಡ್ಡಿನಿಂದ ಬರೋದಿಲ್ಲ, ಅದು ಆತ್ಮದರ್ಶನ ಅಂತೀನಿ. ನಾನು ಸ್ವಲ್ಪ ಸ್ಪಿರಿಚುವಲ್ ಆಗೂ ಮಾತಾಡ್ತೀನಿ. ನಮ್ಮನ್ನು ನಾವು ಅರಿತಾಗ, ಯಾಕೆಂದರೆ ನಾನು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಪಕ್ಕದ ಮನೆ ಮಗು ಜೊತೆ ತಮ್ಮ ಮಗುನ ಕಂಪ್ಯಾರಿಸನ್ ಮಾಡ್ತಾರೆ. ಆನೆನ ಮರ ಹತ್ಸೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಆನೆನ ಮರ ಹತ್ಸೋ ಕೆಲಸ ಮಾಡೋದಾಗ ಫೇಲ್ಯೂರ್ ಆಗ್ತಾರೆ. ಆನೆಗೆ ಯಾವ ಕೆಲಸ ಕೊಡಬೇಕು, ಆನೆ ಯಾವುದು, ಕುದುರೆ ಯಾವುದು ಅನ್ನೋದನ್ನು ತಂದೆ ತಾಯಿಗಳು, ಪೋಷಕರು ಕಂಡುಹಿಡಿಬೇಕು. ಅದು ಮೂಲಭೂತವಾದಂಥ ಕರ್ತವ್ಯ. ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗೋಕ್ಕಾಲ, ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕಾಲ,
ಎಲ್ಲರೂ ದರ್ಶನ ಆಗೋಕ್ಕಾಗಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಸಾಮಾಜಿಕ ಒಂದು ಅವಘಡಗಳು ಮೂಲ ಕಾರಣ ನಮ್ಮ ಮಾನಸಿಕ ಅಸ್ವಸ್ಥತೆ. ಯಾಕೆಂದರೆ ಇವತ್ತು ಹಲವಾರು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಟಿ ವಿ ಮಾಧ್ಯಮಗಳಲ್ಲಿ. ಪ್ರಜ್ವಲ್ ಇರ್ಬೋದು, ಸೂರಜ್ ಇರ್ಬೋದು, ದರ್ಶನ್ ಇರ್ಬೋದು, ಅಲ್ಲಿ ಮೂಲಭೂತವಾಗಿ ಕಾಡ್ತಾ ಇರ್ತಕ್ಕಂಥ ಮಾನಸಿಕ ಒಂದು ಸಮಸ್ಯೆ, ಸೈಕೋಪಾತ್ ಅಂತ ಹೇಳ್ತೀವಿ. ಇನ್ನು ಕೆಲವು ಕಡೆ ಕಾಯಿಲೆಗಳು ಬರ್ತಾ ಇರುತ್ತೆ, ಕಾಯಿಲೆಗಳು ನಮಗೆ ಗೊತ್ತಾಗೋದಿಲ್ಲ, ಅದು ಬೇರೆ ಗಾಯದ ಮೂಲಕ ನಮಗೆ ಕಾಣುತ್ತೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾ ಇರ್ತೀವಿ. ಅದು ಬೇರೆ ಬೇರೆ ಕ್ಯಾನ್ಸರ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು. ಡಯಾಬಿಟಿಕ್ ಯಾಕೆ ಬರ್ತಾ ಇದೆ ಅಂತಂದರೆ ನಮ್ಮ ಅಸೂಯೆ ಹೆಚ್ಚಾಗಿರೋದ್ರಿಂದ ಡಯಾಬಿಟಿಕ್ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಂರಕ್ಷಣೆ ಅಂತಕ್ಕಂಥದ್ದು ಮನುಕುಲದ ಸಂರಕ್ಷಣೆಯಾಗಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥ ಒಂದು ಸಂಸ್ಥೆಗೆ ಶುಭವಾಗಲಿ. ಮೇಡಮ್ ಅವರು ತುಂಬ ಇಷ್ಟ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬೆಂಗಳೂರಿನ ನಾಗರಿಕರಿಗೆ ನೆಮ್ಮದಿ ತರುವಂಥ ಕೆಲಸವನ್ನು ಅವ್ರು ಮಾಡಲಿ ಅಂತ ನಾನು ಶುಭ ಕೋರ್ತೇನೆ. ನಮಸ್ಕಾರ. ಥ್ಯಾಂಕ್ಸ್. ಲಕ್ಷ್ಮೀ ಶಶಿಕುಮಾರ್ ಅವರು ಸಂರಕ್ಷಣಾ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ. ಈಗಿನ ನಮ್ಮ ಯಂಗ್ಸ್ಟರ್ಸ್ಗೆ ತುಂಬ ನೀಡ್ ಆಫ್ ದಿ ಆರ್. ಯಾಕಂದರೆ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ, ತುಂಬ ನಾವು ಫೇಸ್ ಮಾಡೋ ಪ್ರಾಬ್ಲಮಿಗೋಸ್ಕರ ಎಲ್ಲ ನಮಗೋಸ್ಕರ ಒಂದು ಹೊಸದಾಗಿ ಮಾಡಿದ್ದಾರೆ, ನಮ್ಗೆ ಉಪಯೋಗ ಆಗಲಿ ಅಂತ. ಸೊ ಎಲ್ಲರೂ ಬಂದು ಸೇರಿ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಶಶಿಕುಮಾರ್ ಅಂತ, ಲಕ್ಷ್ಮೀ ಶಶಿಕುಮಾರ್. ಸೊ ಸಂರಕ್ಷಣಾ ಸೇವಾ ಟ್ರಸ್ಟ್ ಅಂತ ಹೇಳಿಬಿಟ್ಟು ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಮೂಲೆ ಮೂಲೆಗೂ ಪ್ರತಿಯೊಬ್ಬರಿಗೂ ಮೆಂಟಲ್ ಅವೇರ್ನೆಸ್ಸು ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ. ಫ್ರೀ ಆಫ್ ಕಾಸ್ಟ್ ಆಗಿ ಪ್ರತಿಯೊಬ್ಬರಿಗೂ ಈ ಒಂದು ಇನ್ಫಾರ್ಮೇಷನ್ ತಲುಪಬೇಕು. ಅವ್ರಿಗೆಲ್ಲ ಒಂದು ಮಾನಸಿಕ ಏನೇ ತೊಂದರೆಗಳಿದ್ರೂ ಅದೆಲ್ಲದರಿಂದನೂ ಆಚೆ ತೊಗೊಂಡ್ಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದನ್ನು ಮಾಡೋದಕ್ಕೆ ಖಂಡಿತವಾಗ್ಲೂ ನಾವು ತುಂಬ ಪ್ರಯತ್ನ ಪಡ್ತೀವಿ, ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.